ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಫ್ರಂಟ್ ಪಾರ್ಟ್ ನ ಪರ್ಫೆಕ್ಟ್ ಆಗಿ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು. ಸೊ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಬಹುದು, ಏನು ನಾರ್ಮಲಿ ನೀವು ತಪ್ಪು ಮಾಡ್ತೀರಾ ಅನ್ನೋದ್ರ ಬಗ್ಗೆ. ಕೆಲವರು ಟೈಟ್ ಆಗಿ ಕೂತ್ಕೊಳ್ಳುತ್ತೆ, ಎದೆ ಹತ್ರ ಶೇಪೇ ಬರಲ್ಲ. ಸೊ ಅದೊಂದಕ್ಕೆ ರೀಸನ್ ತೋರಿಸ್ಕೊಡ್ತೀನಿ ಇವತ್ತು, ಹೇಗೆ ಸ್ಟಿಚ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಅಂತ. ಸೊ ಹಾಗೆ ಹುಕ್ಪಟ್ಟಿ ಕಾಜಾಪಟ್ಟಿ ಎಲ್ಲ ಏರುಪೇರು ಬರ್ತಿರುತ್ತೆ ಬ್ಲೌಸ್ ಎಲ್ಲ ಫಿನಿಶ್ ಆದ್ಮೇಲೆ. ಸೊ ಅದು ಏನಕ್ಕೆ, ಸೊ ಎಲ್ಲಿ ತಪ್ಪು ಮಾಡ್ತೀರಾ, ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಡಿಸೆಂಬರ್ 16ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ. ಸೊ ಯಾರಿಗೆ ಕ್ಲಾಸ್ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ಎಷ್ಟು ಮಾಡ್ಕೊಳ್ಬಹುದು. ಏನ್ ಇಂಟರ್ಮೀಡಿಯೇಟ್ ಕ್ಲಾಸ್ ಇದೆ, ಇದರಲ್ಲಿ ವೆರೈಟೀಸ್ ಆಫ್ ಬ್ಲೌಸ್ ಅಂದ್ರೆ ಕಾಲರ್ ನೆಕ್, ಬೋಟ್ ನೆಕ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಪ್ಯಾಡೆಡ್ ಕಟೋರಿ ಬ್ಲೌಸ್, ಹೀಗೆ ಹಲವಾರು ಬ್ಲೌಸಸ್. ಹಾಗೆ ಒಂದು ಯೂನಿಫಾರ್ಮ್, ಕುರ್ತಿ ಯೂನಿಫಾರ್ಮ್ ಇದೆ. ಅದಾದ್ಮೇಲೆ 2 ತರ ಗೌನ್ ಇದೆ. ಪ್ರತಿಯೊಂದಕ್ಕೂ ಬಾಡಿ ಮೆಜರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ. ಇದು ಬಂದು 3 ತಿಂಗಳು ಕೋರ್ಸ್ ಇರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗುತ್ತೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆನಾ? ಸೊ ಬನ್ನಿ ಇವಾಗ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇಲ್ಲಿ ನಾನು ಇನ್ನೋಟ್ ಮಾಡ್ಕೊಳ್ತಾ ಇದೀನಿ, ಅಂದ್ರೆ ಸ್ಟಿಚ್ ಮಾಡ್ತಾ ಇಲ್ಲ, ಸುತ್ತ ನೆಕ್ ಸ್ಟಿಚ್ ಮಾಡಿ ಇನ್ನೋಟ್ ಮಾಡ್ಕೊಳ್ತಾ ಇದೀನಿ. ನೀವು ನಿಮ್ಗೆ ಹೇಗ್ ಬೇಕೋ ಹಾಗೇನೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು ಫಸ್ಟು 1/4 ಇಂಚ್ ಮಾರ್ಜಿನ್ ಅಲ್ಲಿ ನೀವು ಸ್ಟಿಚ್ ಹಾಕೊಳ್ಳಿ. ಲೈನಿಂಗ್ ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ 2 ಒಂದೇ ಸರಿ ಸ್ಟಿಚ್ ಮಾಡಿ, 2 ಸ್ಟಿಚ್ ಮಾಡಿದಾಗ ಈ ರೀತಿ ಆಪೋಸಿಟ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಈ ತರ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ, ಸೊ ನೋಡಿ ಇಲ್ಲಿನೂ 1/4 ಇಂಚೆ ಹಿಡ್ದಿದ್ದೀನಿ, ಇಲ್ಲಿನೂ 1/4 ಇಂಚೆ ಹಿಡ್ದಿದ್ದೀನಿ. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ 1/2 ಇಂಚು, ಇಲ್ಲಿ 1/4 ಇಂಚು ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಫ್ರಂಟ್ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಅಪ್ ಅಂಡ್ ಡೌನ್ ಬರುತ್ತೆ. ಸೊ ಆ ರೀತಿ ಮಾಡ್ಬೇಡಿ, 2 ಅಷ್ಟೇ, ಇಲ್ಲೂ ಅಷ್ಟೇ ಸೇಮ್ ನೀವು ಫಾಲೋ ಮಾಡ್ಬೇಕು. ಸೊ ಇಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆ ಕಟ್ ಮಾಡ್ಕೊಳ್ತೀನಿ. ಫಸ್ಟ್ಗೆ ನೋಡಿ, ಲೈನಿಂಗ್ ಪಕ್ಕ ಕಟ್ ಮಾಡ್ತಾ ಇದ್ದೀನಿ. ಸೊ 2 ಅಷ್ಟೇ ಸೇಮ್. ನೋಡಿ, ಇವಾಗ ನಾಚ್ ಹಾಕೊಳ್ತೀನಿ. ನೀವು ಇನ್ನೋಟ್ ಮಾಡಲ್ಲ, ನಾವು ಪೈಪಿಂಗ್ ಆ ತರ ಮಾಡ್ಕೊಳ್ತೀವಿ ಅಂದ್ರೆ ಸೇಮ್ ನಿಮ್ಗೆ ಹೇಗ್ ಬೇಕೋ ಹಾಗೇನೆ ಸ್ಟಿಚ್ ಮಾಡಿ. ಬಟ್ ಇಲ್ಲಿ ಏನ್ ಹೇಳಿದೀನಿ ಇದನ್ನ ಫಾಲೋ ಮಾಡಿ. ಓಕೆನಾ? ಈಗ ಇದನ್ನ ನಾನು ಟರ್ನ್ ಮಾಡ್ತೀನಿ. ಟರ್ನ್ ಮಾಡಿ ಎಡ್ಜ್ ಸ್ಟಿಚ್ ಹಾಕೊಳ್ತೀನಿ. ಈಗ ಇದನ್ನ ಟರ್ನ್ ಮಾಡಿ ಸುತ್ತ ಸ್ಟಿಚ್ ಹಾಕೊಳ್ತೀನಿ. ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಡೋಣ. ಸಣ್ಣ ಪಾಯಿಂಟ್ಸ್ ಅಲ್ಲಿ ಏನು ಬಿಗಿನರ್ಸ್ ಹಾಳು ಮಾಡ್ತೀರಾ ಅಥವಾ ಮರ್ತು ಬಿಟ್ಟು ಮಾಡ್ತೀರಾ, ಸೊ ಅದರಿಂದನೇ ಓವರ್ ಟೋಟಲ್ ಬ್ಲೌಸ್ ಹಾಳಾಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಬಿಗಿನರ್ಸ್ಗೆ, ಸುಮಾರು ಜನ ನಮಗೆ ಕಮೆಂಟ್ಸ್ ಹಾಕ್ತೀರಿ ಹುಕ್ಪಟ್ಟಿ ಕಾಜಾಪಟ್ಟಿನಲ್ಲಿ ಏರುಪೇರು ಬರುತ್ತೆ, ಇದಕ್ಕೆ ಸೊಲ್ಯೂಷನ್ ಹೇಳಿ ಅಂತ. ಸೊ ಹಾಗಾಗಿ ಇವತ್ತು ಈ ಸ್ಟಿಚಿಂಗ್ ವಿಡಿಯೋ ಹಾಕ್ತಾ ಇರೋದು.
ಸೊ ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ್ ಆಗಿದ ತಕ್ಷಣ, ಸೊ ಇಲ್ಲೊಂದ್ ಸ್ವಲ್ಪ ಎಕ್ಸ್ಟ್ರಾ ಇದೆ, ಕಟ್ ಮಾಡ್ಬಿಡ್ತೀನಿ. ಆಗಿದ ತಕ್ಷಣ ಪಕ್ಕ ಇಟ್ಟು ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟ್ ಇದೆ. ಸೊ ಇಲ್ಲಿ 1/4 ಇಂಚ್ ಹಿಡಿದ್ರೆ ಇಲ್ಲೂ 1/4 ಇಂಚ್, ಆ ತರದನ್ನ ಫಾಲೋ ಮಾಡ್ಬೇಕು. ಕರೆಕ್ಟ್ ಆಗಿದೆ. ಸೊ ಇವಾಗ ಡಾಟ್ಸ್ ಇಟ್ಕೊಳ್ಬೇಕು. ಸೊ ಡಾಟ್ಸ್ ಹಿಡಿಯುವಾಗ ಶೇಪ್ ಬರಲ್ಲ, ಕೆಲವರು ಫ್ಲಾಟ್ ಆಗಿ ಬರುತ್ತೆ ಚೆಸ್ಟ್ ಹತ್ರ. ಸೊ ಡಾಟ್ಸ್ ನ ನೀಟಾಗಿ ಇಟ್ಕೊಳ್ಬೇಕು. ಸೊ ನೋಡಿ ಡಾಟ್ಸ್ ನ ಹಿಡಿತೀವಲ್ಲ, ಸೊ ಇಲ್ಲಿ ಮಾರ್ಕ್ ಹಾಕಿದೀನಿ, ಇದನ್ನ ಈ ರೀತಿ ಇಟ್ಕೊಂಡಿದೀನಿ. ಇದನ್ನ ಏನ್ ಮಾಡ್ತೀನಿ ಈಗ, ಫಸ್ಟ್ ಇಲ್ಲಿಂದಾನೆ ಇದು ಹೀಗೆ ಶಾರ್ಪ್ ಆಗಿ ಬಂದು ಇಲ್ಲಿ ಈ ರೀತಿ ಹೋಗ್ಲಿ. ಸೊ ಇಲ್ಲಿ ಚಿಕ್ಕದಾಗೆ ಬರ್ಲಿ, ಇಲ್ಲಿಂದ ಶುರುವಾಗಿ ಚಿಕ್ಕದಾಗೆ ಬರ್ಲಿ, ಬರ್ತಾ 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 ಇಲ್ಲಿ ದೊಡ್ಡದಾಗ್ಲಿ. ಸೊ ಆ ರೀತಿ ಬಂದಾಗ ಮಾತ್ರ ಡಾಟ್ಸ್ ಅನ್ನೋದು ನೀಟಾಗಿ ಬರೋದು. ನೋಡಿ ಈ ರೀತಿ, ಇದು ಅಷ್ಟೇ. ಸೊ ಎಲ್ಲಾ ಡಾಟ್ಸ್ ಅಷ್ಟೇ ಸೇಮ್ ಅದೇ ತರ ಇಟ್ಕೊಳ್ಳಿ. ನೋಡಿ ಈ ಸೈಡ್ ಅಲ್ಲಿ ಬರುತ್ತಲ್ಲ, ಇದು ಕ್ರಾಸ್ ಆಗೇ ಬರುತ್ತೆ. ಸೊ ಇದನ್ನ ನೀವು ಕ್ರಾಸ್ ಆಗೇ ಇಟ್ಕೊಳ್ಳಿ. ಸೊ ಅಲ್ಲಿ ಸ್ಟ್ರೈಟ್ ಮಾಡಕ್ ಹೋಗ್ಬೇಡಿ. ನೋಡಿ ಸ್ಟಿಚ್ ಹಾಕಿದಾಗ ಈ ರೀತಿ ಇರುತ್ತೆ. ಸೊ ಇದು ಫೋಲ್ಡ್ ಮಾಡಿದಾಗ ನೋಡಿ ಶೇಪ್ ಬರುತ್ತೆ. ಸೊ ನೀವು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಫ್ರಂಟ್ ಪಾರ್ಟ್ ನ ಈ ರೀತಿ ಇಡಬೇಕು. ಸೊ ಈ ರೀತಿ ಇಟ್ಟಾಗ ಅವ್ರು ವೇರ್ ಮಾಡಿದಾಗ್ಲೂ ಅಷ್ಟೇ 100% ಶೇಪ್ ಬರುತ್ತೆ. ಕೆಲವ್ರದ್ದು ಹೆಂಗಿರುತ್ತೆ, ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಫುಲ್ ಫ್ಲಾಟ್ ಆಗಿರುತ್ತೆ ಈ ರೀತಿ. ಸೊ ಆ ರೀತಿ ಇರಬಾರ್ದು, ಈ ರೀತಿ ಶೇಪ್ ಬಂದಿರಬೇಕು. ಸೊ ವೇರ್ ಮಾಡಿದಾಗ್ಲೂ ಈ ರೀತಿ ಶೇಪ್ ಬರುತ್ತೆ, ಮತ್ತೆ ಚೆಸ್ಟ್ ಅಲ್ಲೂ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದು ಮೇಯ್ನು. ಸೊ ಇದನ್ನ ನೀವು ಒಂದು ಪಾಯಿಂಟ್ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಪ್ರತಿ ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡುವಾಗ ತಲೆಯಲ್ಲಿ ಇರ್ಲಿ ಇದು. ನೋಡಿ ಇಷ್ಟೇ ಶೇಪ್ ಬಂದ್ಬಿಡುತ್ತೆ. ಈ ರೀತಿ ಶೇಪ್ ಬರಬೇಕು. ಸೊ ವೇರ್ ಮಾಡಿದಾಗೂ ಶೇಪ್ ಇರುತ್ತೆ. ಸೊ ಇದೆಲ್ಲ ಸ್ಟಿಚಿಂಗ್ ಮೇಲೆ ಆಗುತ್ತೆ. ಸೊ ಇಷ್ಟು ಹಿಡಿದ್ಮೇಲೂ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಏನಾದ್ರೆ ಡಾಟ್ಸ್ ಅಲ್ಲಿ ಏನ್ ಮಾಡ್ತೀರಿ ತಪ್ಪು, ನೋಡಿ ಇದು ಈಕ್ವಲ್ ಆಗಿದೆ. ಸೊ ಡಾಟ್ಸ್ ಅಷ್ಟೇ ಒಂದ್ರ ಪಕ್ಕ ಒಂದ್ ಬಂದಿದೆ, ಇದು ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಒಂದ್ ಡಾಟ್ಸ್ ಕೆಳಗಿರ್ದಿರ್ತಾರೆ, ಇನ್ನೊಂದ್ ಡಾಟ್ಸ್ ಮೇಲೆ ಹಿಡ್ದಿರ್ತಾರೆ. ಅದು ಡಾಟ್ಸ್ ಮಾರ್ಕ್ ಹಾಕೋವಾಗ್ಲೂ ನೀವು ಮಾಡಿರುವಂತಹ ಪ್ರಾಬ್ಲಮ್ ಒಂದು. ಸೊ ಇನ್ನೊಂದು ಕೆಲವ್ರು ಏನ್ ಮಾಡ್ತಾರೆ, ಡಾಟ್ಸ್ ಅಲ್ಲಿ ಇಲ್ಲಿ 1/4 ಇಂಚ್ ಹಿಡ್ದಿರ್ತಾರೆ, ಇಲ್ಲಿ 1/2 ಇಂಚ್ ಹಿಡ್ದಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಏರುಪೇರು ಬರೋ ಚಾನ್ಸ್ ಇರುತ್ತೆ. ನೋಡಿ ಇಲ್ಲಿ ಏರುಪೇರು ಬರೋ ಚಾನ್ಸ್ ಇರುತ್ತೆ. ನೋಡಿ ಇವಾಗ ಎರಡೂ ಕಡೆ ನಾನು ಈಕ್ವಲ್ ಆಗಿ ಇಡ್ತಿದ್ದೀನಿ. ಒಂದ್ರ ಆಪೋಸಿಟ್ ಅಲ್ಲಿ ಒಂದು ಡಾಟ್ ಬಂದಿದೆ, ಪರ್ಫೆಕ್ಟ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಪಟ್ಟಿಗೆ ನಾನು ಆಲ್ರೆಡಿ ಲೈನಿಂಗ್ ನ ಅಟ್ಯಾಚ್ ಮಾಡಿ ಇಟ್ಟಿದ್ದೀನಿ. ಈಗ ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಟ್ಟಿ ಫಸ್ಟ್ ಗೆ ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದೀನಿ. ಸೊ ಇಲ್ಲಿ ನೋಡಿ ಲೈನಿಂಗ್ ಎಲ್ಲ ಅಟ್ಯಾಚ್ ಆದ್ಮೇಲೆ, ಅಂದ್ರೆ ಲೈನಿಂಗ್ 2 ಪೀಸು, ಮೇನ್ ಫ್ಯಾಬ್ರಿಕ್ 1 ಪೀಸ್ ಇಟ್ಕೊಳ್ತೀವಲ್ಲ, ಸೊ ಅದನ್ನ ಈ ರೀತಿ ಇಟ್ಕೊಂಡಾಗ ನೀವು ಚೆಕ್ ಮಾಡ್ಕೊಳ್ಬೇಕು ಎಲ್ಲಾದ್ರೂ ಏರುಪೇರು ಇದೆಯಾ. ಸೊ ಅಂದ್ರೆ ಇಲ್ಲಿ ನಾವು ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ 1/2 ಇಂಚು, ಕೆಲವರು ಇದರಲ್ಲಿ 1/4 ಇಂಚು ಆ ತರ ಎಲ್ಲ ಇದ್ದಿರ್ತಾರೆ. ಸೊ ಅದೊಂದು ಪ್ರಾಬ್ಲಮ್. ಇನ್ನೊಂದು ಕಟಿಂಗ್ ಮಾಡುವಾಗ ಸ್ವಲ್ಪ ಏರುಪೇರು ಇರುತ್ತೆ. ಏನಕ್ಕಂದ್ರೆ ನೋಡಿ ಇಲ್ಲಿ ಲೈನಿಂಗ್ ಕರೆಕ್ಟ್ ಇದೆ. ಸೊ ನೋಡಿ ನಾನು ಅಂದ್ರಲ್ಲೇ ತೋರಿಸ್ತೀನಿ. ಲೈನಿಂಗ್ ಏನಿದೆ ಇಲ್ಲಿಂದ ಇಲ್ಲಿಗೆ ಬಂದಿದೆ, ಇದು ಕರೆಕ್ಟ್ ಇದೆ. ಸೊ ಇಲ್ಲಿ ಮೇನ್ ಫ್ಯಾಬ್ರಿಕ್ ಜಾಸ್ತಿ ಇದೆ. ಸೊ ನಾವು ಕಟಿಂಗ್ ಮಾಡುವಾಗ ಲೈನಿಂಗ್ ಅಲ್ಲಿ ಕಟ್ ಮಾಡ್ಕೊಳ್ತೀವಿ. ಮೇನ್ ಫ್ಯಾಬ್ರಿಕ್ ಅಲ್ಲಿ ಕಟಿಂಗ್ ಮಾಡ್ಕೊಳ್ಳುವಾಗ ಏನ್ ಮಾಡ್ತೀವಿ, ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಿ. ಎಲ್ಲ ಆದ್ಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ. ನೋಡಿ ಇಲ್ಲಿ ಕರೆಕ್ಟ್ ಇದೆ, ಲೈನಿಂಗ್ ಕರೆಕ್ಟ್ ಇದೆ. ಸೊ ಇಲ್ಲಿ ಮೇನ್ ಫ್ಯಾಬ್ರಿಕ್ ಏನಿದೆ ಒಂಚೂರು ಎಕ್ಸ್ಟ್ರಾ ಇದೆ. ಸೊ ಇದು ಏನ್ ಮಾಡ್ತೀನಿ, ಇವಾಗ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಈಕ್ವಲ್ ಆಗಿದೆ. ನೀವು ಎಲ್ಲಿಂದ ನೋಡಿದ್ರು ಇದು ಈಕ್ವಲ್ ಆಗಿದೆ. ಸೊ ಇದನ್ನ ನೀವು ಗಮನಿಸ್ಬೇಕು. ಸೊ ಇದು ಗಮನಿಸಿದ ಆದ್ಮೇಲೆ ಈಗ ನಾವು ಈಕ್ವಲ್ ಇದೆ ಅಂತ ಗೊತ್ತಾದ್ಮೇಲೆ ಈಗ ನಾವು ಫ್ರಂಟ್ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಎಲ್ಲಾದ್ರೂ ಈಕ್ವಲ್ ಇಲ್ಲ ಅಂದ್ರೆ ಕಟ್ ಮಾಡ್ಕೊಂಡಿದ್ದು, ಈಗ ನಾನು ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದ್ದಿದ್ದರಿಂದ ಕಟ್ ಮಾಡ್ಕೊಂಡಿದ್ದು, ಲೈನಿಂಗ್ ಕರೆಕ್ಟ್ ಆಗಿತ್ತು. ಇನ್ ಕೇಸ್ ಲೈನಿಂಗ್ ಗಿನ್ನ ಮೇನ್ ಫ್ಯಾಬ್ರಿಕ್ ಚಿಕ್ಕ ಇದ್ದಾಗ ನೀವು ಲೈನಿಂಗ್ ಕಟ್ ಮಾಡಬಾರ್ದು, ಮೇನ್ ಫ್ಯಾಬ್ರಿಕ್ ಚೇಂಜ್ ಮಾಡಬೇಕು, ಬೇರೆ ಹಾಕೊಳ್ಳಿ. ಸೊ ಅಲ್ಲಿ ಮೇನ್ ಫ್ಯಾಬ್ರಿಕ್ ಕಡಿಮೆ ಕಟ್ ಮಾಡ್ಕೊಂಡಿರ್ತೀರಾ, ಹಾಳಾಗಿರುತ್ತೆ. ಹಾಗಾಗಿ ಸೊ ಈಗ ಇಲ್ಲಿ ನೋಡಿ ಕರೆಕ್ಟ್ ಇದನ್ನ ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ ಅಲ್ಲಿ ಇದನ್ನ ಸ್ಟಿಚ್ ಮಾಡ್ಕೊಳ್ಳಿ.
ಸೊ ಇಲ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಕೆಲವರು ಇದನ್ನ ಎಳೆದು ಬಿಡ್ತಾರೆ, ಇಲ್ಲ ಇದನ್ನ ಎಳೆದು ಬಿಡ್ತಾರೆ. ಬಿಗಿನರ್ಸ್ ಮಾಡೋದು ಜಾಸ್ತಿ, ಎಳಿಬೇಡಿ. ಅದು ಹೇಗಿದೆ ಶೇಪು ಹಾಕಿ ಕೊಟ್ಕೊಂಡು, ಸೊ ಇದನ್ನ ಇಲ್ಲಿ ಮಡ್ಚ್ಕೊಳ್ಳಿ. ನೋಡಿ ನಾನು ಎಲ್ಲೂ ಎಳಿತಿಲ್ಲ, ಫ್ರೀ ಹ್ಯಾಂಡ್ ಇದೆ. ಇಲ್ಲೂ ಅರ್ಧ ಇಂಚು, ಓಕೆನಾ? ನೋಡಿ ಒಂದೇ ಲೆವೆಲ್ ಅಲ್ಲಿ ಹಿಡ್ದೀನಿ, ಅರ್ಧ ಇಂಚು. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ ಅರ್ಧ ಇಂಚು, ಇಲ್ಲಿ 3/4 ಇಂಚು ಅಥವಾ 1/4 ಇಂಚು ಈ ರೀತಿ. ಸೊ ಯಾವ್ದೇ ಸ್ಟಿಚ್ ಹಾಕ್ಲಿ, ಇಲ್ಲಿ ಏನ್ ಸ್ಟಾರ್ಟ್ ಮಾಡಿರ್ತೀವಿ ಇಲ್ಲಿ ಅದೇ ಎಂಡ್ ಆಗ್ಬೇಕು. ಸೊ ಅವಾಗ ಈಕ್ವಲ್ ಆಗಿ ಬರುತ್ತೆ. ಈಗ ಇದನ್ನ ಮಡ್ಚ್ಕೊಂಡು ಈಗ ಇದನ್ನ ಸ್ಟಿಚ್ ಮಾಡ್ತೀನಿ. ಈಗ ಇದು ಅಷ್ಟೇ, ಅರ್ಧ ಇಂಚ್ ಮಾರ್ಜಿನಲ್ ಕರೆಕ್ಟ್ ಆಗಿ ಸ್ಟಿಚ್ ಹಾಕೊಳ್ಳಿ ಈ ರೀತಿ. ನೋಡಿ ಸೇಮ್ ಅರ್ಧ ಇಂಚು ಕರೆಕ್ಟ್. ನಾನು ಫಸ್ಟ್ ಏನ್ ಸ್ಟಿಚ್ ಹಾಕಿದೆ ಅದ್ರ ಮೇಲೆ ಬಂದಿದೆ. ಸೊ ಇಷ್ಟೇ. ಈಗ ಇದನ್ನ ಟರ್ನ್ ಮಾಡೋಣ. ಈ ರೀತಿ ಸ್ಟಿಚ್ ಆದ್ಮೇಲೆ ಇದನ್ನ ಈ ರೀತಿ ಫ್ಲಾಟ್ ಆಗಿ ಇಟ್ಕೊಂಡು ಸ್ಟ್ರೈಟ್ ಆಗಿ ಒಂದ್ ಸ್ಟಿಚ್ ಹಾಕೊಳ್ಳಿ. ನೋಡಿ ಇಲ್ಲಿ ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನ ಈ ರೀತಿ ಕಟ್ ಮಾಡ್ಕೊಂಡು ನೋಡಿ ಈ ರೀತಿ ಮಾಡ್ಕೊಳ್ಬೇಕು. ಸೊ ಈ ಕಡೆನೂ ಅಷ್ಟೇ, ಇದು ಅಷ್ಟೇ, ಎಕ್ಸ್ಟ್ರಾ ಬಂದಿರೋದನ್ನ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಸೊ ಈ ಲೆವೆಲ್ ಅಲ್ಲಿ ರೆಡಿ ಆಗ್ಬೇಕು. ಫ್ರಂಟ್ ಪಾರ್ಟ್ ನೋಡಿ ಹೇಗೆ ಕಾಣಿಸ್ತಾ ಇದೆ. ಇದನ್ನು ಅಷ್ಟೇ ಸೇಮ್ ಅದೇ ತರ ಮಾಡ್ಕೊಳ್ತೀನಿ. ಇದು ಅಷ್ಟೇ ಸೇಮ್ ಈ ರೀತಿ ಸ್ಟ್ರೈಟ್ ಸ್ಟಿಚ್ ಹಾಕೊಳ್ಳಿ ಫ್ಲಾಟ್ ಆಗಿ. ನಿಮ್ಗೆ ಹುಕ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡೋವಾಗ್ಲೂ ಈ ತರ ಹಾಕೊಂಡ್ರೆ ಈಸಿ ಆಗುತ್ತೆ ಮತ್ತೆ ಫ್ಲಾಟ್ ಆಗಿ ಬರುತ್ತೆ. ಇದು ಅಷ್ಟೇ ಈ ರೀತಿ. ಸೊ ಇವಾಗ ನೀವು ಚೆಕ್ ಮಾಡ್ಬೇಕು, ಹುಕ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡೋ ಕೆಲಸ ಬಾಕಿ ಇರುತ್ತೆ. ಅದು ಅಟ್ಯಾಚ್ ಮಾಡೋಕ್ ಮುಂಚೆ ಚೆಕ್ ಮಾಡ್ಬೇಕು. ನೋಡಿ ಈಕ್ವಲ್ ಬಂದಿದ್ಯಾ, ನೋಡಿ ಕರೆಕ್ಟ್ ಈಕ್ವಲ್ ಬಂದಿದೆ, ಈಕ್ವಲ್ ಆಗಿದೆ. ಓಕೆನಾ? ಇನ್ ಕೇಸ್ ಇಲ್ಲೂ ಎಲ್ಲಾದ್ರೂ ಈಕ್ವಲ್ ಇತ್ತು ಅಂದ್ರೆ, ಸೊ ಇಲ್ಲಿ ನೋಡಿ ಒಂದೇ ಒಂದು ಪಾಯಿಂಟ್ ನಿಮಗೆ ತೋರ್ಸಕ್ಕೋಸ್ಕರ, ಅದು ಆಕ್ಚುಲಿ ಅಪ್ ಅಂಡ್ ಡೌನ್ ಅಲ್ಲ, ಒಂಚೂರು ಇದು ಜಾಸ್ತಿ ಇದೆ. ಒಂದೇ ಒಂದು ಪಾಯಿಂಟ್ ಅಷ್ಟು ಸ್ಟಿಚ್ ಹಾಕ್ತೀನಿ ನೋಡಿ. ಸೊ ಇವಾಗ ಚೆಕ್ ಮಾಡ್ಕೊಳ್ಳೋಣ. ಸೊ ಪ್ರಾಬ್ಲಮ್ ಇದ್ರೆ ಡಾಟ್ಸ್ ಹಿಡಿಯೋ ಹತ್ರ ನೀವು ಪ್ರಾಬ್ಲಮ್ ಮಾಡಿದ್ರೆ ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ನೋಡಿ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಇವಾಗ ಈಕ್ವಲ್ ಆಗಿದೆ. ಸೊ ಎಲ್ಲೆಲ್ಲಿ ಈಕ್ವಲ್ ಆಗಿದೆ, ಫ್ರಂಟ್ ಪಟ್ಟಿ ಈಕ್ವಲ್ ಇದೆ, ಡಾಟ್ಸ್ ಈಕ್ವಲ್ ಇದೆ, ನೆಕ್ ಈಕ್ವಲ್ ಆಗಿದೆ. ಇಷ್ಟು ನೀವು ಕನ್ಫರ್ಮ್ ಮಾಡ್ಕೊಂಡು ಹುಕ್ಪಟ್ಟಿ ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ಈಗ ಹುಕ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ಫಸ್ಟೇ ಒಂದ್ ಸೈಡ್ ಮಡ್ಚಿ ಈ ರೀತಿ ರೆಡಿ ಮಾಡ್ಕೊಂಡಿದೀನಿ ಕಾಜಾಪಟ್ಟಿಗೆ. ಇದನ್ನ ಇಟ್ಟು ಈ ರೀತಿ ಕರೆಕ್ಟಾಗಿ ಇದನ್ನ ಫ್ಲಾಟ್ ಆಗಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಮಡ್ಚ್ಕೊಳ್ತೀನಿ. ಮಡ್ಚ್ಕೊಂಡು ಸ್ಟಿಚ್ ಹಾಕ್ತೀನಿ. ಸೊ ಈ ರೀತಿ ಸ್ಟಿಚ್ ಹಾಕುವಾಗ ನೀವೇನ್ ಮಾಡ್ಬೇಕು, ಇದನ್ನ ಈ ರೀತಿ ಫ್ಲಾಟ್ ಆಗಿ ಎಳ್ಕೊಳ್ಳಿ. ತುಂಬಾ ಜೋರಾಗಿ ಎಳೆಯೋದಿಲ್ಲ, ಸುಮ್ಮನೆ ಫ್ಲಾಟ್ ಆಗಿ ನೋಡ್ಕೊಳ್ಳೋದಷ್ಟೇ. ಇಲ್ಲಿ ಮಡ್ಚ್ಕೊಳ್ಳಿ ಈ ರೀತಿ ಫ್ಲಾಟ್ ಆಗಿ. ಸೊ ಈಗ ಇದನ್ನ ರಿಮೂವ್ ಮಾಡ್ಕೊಳ್ಳೋಣ. ಈ ರೀತಿ ರಿಮೂವ್ ಮಾಡ್ಕೊಂಡು ಎಡ್ಜ್ ಸ್ಟಿಚ್ ಹಾಕೊಳ್ಳಿ ಮೇನ್ ಫ್ಯಾಬ್ರಿಕ್ ಮೇಲೆ. ನೋಡಿ ಇದ್ರ ಈಕ್ವಲ್ ಇದನ್ನ ಇಟ್ಕೊಳ್ಳಿ. ಈಗ ಅಷ್ಟೇ ಕರೆಕ್ಟಾಗಿ ಅದು ಹೆಂಗ್ ಫೋಲ್ಡ್ ಮಾಡಿದೀವಿ ಅದ್ರ ಮೇಲೆ ಸ್ಟಿಚ್ ಹಾಕಿ. ಸೊ ಈ ತರ ಎಲ್ಲ ಮಾಡೋದ್ರಿಂದ ಬ್ಲೌಸ್ ನೀಟ್ ಫಿನಿಶಿಂಗ್ ಬರುತ್ತೆ. ಇಲ್ಲೂ ಅಷ್ಟೇ
ಇದ್ರ ಲೆವೆಲ್ ಅಲ್ಲಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ, ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಮೂಲೆ ಏನಾದ್ರು ನಿಮ್ಗೆ ಎಕ್ಸ್ಟ್ರಾ ಅನ್ಸಿದ್ರೆ ಕಟ್ ಮಾಡಿ. ಈ ಮೂಲೆನ ಈ ರೀತಿ ಕಟ್ ಮಾಡ್ಕೊಂಡು, ಸೊ ಈಗ ಇದನ್ನ ಇಲ್ಲಿ ಫೋಲ್ಡ್ ಮಾಡ್ಕೊಂಡು ನೋಡಿ ನೀಟಾಗಿ ಸ್ಟಿಚ್ ಹಾಕೊಳ್ಳಿ. ಈ ಲೆವೆಲ್ ಇರಬೇಕು, ಈ ನೆಕ್ ಲೆವೆಲ್ ಅಲ್ಲಿ ಇರಬೇಕು. ಇದು ಕೆಲವ್ರು ಏನ್ ಮಾಡ್ತಾರೆ, ಈ ತರ ಎಲ್ಲ ಹಾಕೊಂಡಿರ್ತೀರಾ, ಫಿನಿಶಿಂಗ್ ಇರಲ್ಲ, ವಿಚಿತ್ರವಾಗಿ ಅಸಹ್ಯವಾಗಿ ಕಾಣ್ತಾ ಇರುತ್ತೆ. ಈ ರೀತಿ ಇಟ್ಕೊಳ್ಳಿ. ಸೊ ಇಲ್ಲಿ ನಾನು ಮಷೀನ್ ಅಲ್ಲಿ ಗೂಡ್ ಮಾಡ್ತೀನಿ, ಸೊ ಹಾಗಾಗಿ ಇಲ್ಲಿ ಹಾಕ್ತಾ ಇದ್ದೀನಿ. ಕಾಜಾ ಹಾಕ್ತಿವಿ ಅನ್ನೋರು ಎಡ್ಜಲ್ ಸ್ಟಿಚ್ ಹಾಕೊಂಡ್ಬಿಡಿ ಒಂದೇ ಸರಿ. ನೋಡಿ ಈಕ್ವಲ್ ಆಗಿ ಬರುತ್ತೆ. ಈಗ ಉಪ್ಪಟ್ಟಿ ಈ ರೀತಿ ಇಟ್ಕೊಂಡು ಮೇಲ್ಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನ ಈ ರೀತಿ ಮಡ್ಚ್ಕೊಳ್ಳಿ. ಈಗ ಇದನ್ನ ರಿಮೂವ್ ಮಾಡ್ಕೊಳ್ಳೋಣ. ಈ ರೀತಿ ಈಕ್ವಲ್ ಆಗಿ ಬಂದ್ಬಿಡುತ್ತೆ, ಮತ್ತೆ ನೀಟ್ ಫಿನಿಶಿಂಗ್ ಬರುತ್ತೆ. ಎಡ್ಜ್ ಸ್ಟಿಚ್ ಹಾಕೊಳ್ಳಿ. ಈಗ ಇದನ್ನ ಮಡ್ಚಿ ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಇಲ್ಲೂ ಅಷ್ಟೇ ಈ ರೀತಿ ಸ್ಟಿಚ್ ಹಾಕೊಳ್ಳಿ. ನೋಡಿ ನೀಟಾಗಿ ಬಂದಿರುತ್ತೆ. ಸೊ ಇವಾಗ ಈ ಉಪ್ಪಟ್ಟಿನ ಇದ್ರ ಮೇಲಿಟ್ಟು ಚೆಕ್ ಮಾಡಿ ಈ ರೀತಿ. ಸೊ ಇಲ್ಲಿ ನಿಮ್ಗೆ ಯಾವುದೇ ಅಪ್ ಡೌನ್ ಬರಲ್ಲ. ಫೇಸ್ ಟು ಫೇಸ್ ಡಾಟ್ಸ್ ಮ್ಯಾಚ್ ಆಗುತ್ತೆ, ಫೇಸ್ ಟು ಫೇಸ್ ನೆಕ್ ಮ್ಯಾಚ್ ಆಗುತ್ತೆ, ಫೇಸ್ ಟು ಫೇಸ್ ಫ್ರಂಟ್ ಪಟ್ಟಿ ಮ್ಯಾಚ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಕರೆಕ್ಟ್ ಆಗಿ ಬಂದಿರುತ್ತೆ. ನೋಡಿ ಎಕ್ಸಾಕ್ಟ್ ಆಗಿ ಬರುತ್ತೆ ಬ್ಲೌಸ್. ಸೊ ಶೇಪ್ ನೋಡಿ. ಪರ್ಫೆಕ್ಟ್ ಫ್ರಂಟ್ ಪಾರ್ಟ್ ನ ಸ್ಟಿಚಿಂಗ್ ಮೇನ್ ಇರೋದೇ ಫ್ರಂಟ್ ಪಾರ್ಟ್. ಸೊ ಎಷ್ಟೋ ಪ್ರಾಬ್ಲಮ್ಸ್ ಇಲ್ಲಿ ಸೊಲ್ಯೂಷನ್ ಹೇಳಿದೀನಿ. ಸೊ ಫ್ರಂಟ್ ಪಟ್ಟಿ ಏರುಪೇರು ಬರೋದಕ್ಕೆ, ಡಾಟ್ಸ್ ಏರುಪೇರು ಬರೋದಕ್ಕೆ, ನೆಕ್ ಹತ್ರ ಏರುಪೇರು ಬರೋದಕ್ಕೆ, ಪ್ರತಿಯೊಂದಕ್ಕೂ ನಾನು ಇಲ್ಲಿ ಏನು ಕ್ಲಾರಿಟಿ ಕೊಟ್ಟಿದ್ದೀನಿ. ಇದನ್ನು ಫಾಲೋ ಮಾಡಿಕೊಂಡು ನೀವು ಫ್ರಂಟ್ ಪಾರ್ಟ್ ನ ಸ್ಟಿಚಿಂಗ್ ಮಾಡಿ, ನಿಮ್ಗೆ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ ಫ್ರಂಟ್ ಪಾರ್ಟ್. ಸೊ ಇದರಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಮೇನ್ ಪ್ರಾಬ್ಲಮ್ ಇರೋದು, ಉಪ್ಪಟ್ಟಿ ಕಾಜಾಪಟ್ಟಿ ಎಲ್ಲ ಏರುಪೇರು ಬಂದ್ರೆ ಹುಕ್ ಹಾಕಕ್ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ, ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಈ ಏನ್ ಹೇಳ್ಕೊಟ್ಟಿದ್ದೀನಲ್ಲ ಪಾಯಿಂಟ್ಸ್ ನ ತಲೆಯಿಟ್ಕೊಂಡು ಫಾಲೋ ಮಾಡಿ ವಿಡಿಯೋನ. ಈ ಫಾಲೋ ಮಾಡಿ ನೀವು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಫ್ರಂಟ್ ಪಾರ್ಟ್, ನಿಮ್ಗೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಟಾಪಿಕ್ ಇಷ್ಟ ಆದ್ರೆ ಲೈಕ್ ಕೊಡಿ ಅಥವಾ ಡಿಸ್ಲೈಕ್ ಕೊಡಿ. ಡಿಸೆಂಬರ್ 16ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಪೇ ಮಾಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ಟೇಕ್ ಕೇರ್, ಬೈ, ಥ್ಯಾಂಕ್ ಯು.